Hello all, welcome back to Triple T Academy. So DCD 2026 ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ಗೆ ಸ್ಪೆಷಲ್ ಆಗಿ ವರ್ಕಿಂಗ್ ಪ್ರೊಫೆಷನಲ್ಗೆ ನೀವು ಸ್ಲಾಟ್ನ ಬುಕ್ ಮಾಡಿಕೊಂಡು ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ನ ಮಾಡ್ಕೊಬೇಕು. ಸೊ ಆ ಕುರಿತಾದಂತೆ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ಬಿಕಾಸ್ ನಿಮಗೆ ಲಾಸ್ಟ್ ಡೇಟನ್ನು ಸಹ ಸ್ಪೆಸಿಫೈ ಮಾಡಿದ್ದಾರೆ. ಸೊ ತಮ್ಮೆಲ್ಲರಿಗೂ ಗೊತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ 30th of June ಆ್ಯಂಡ್ ದೆನ್ 1st of July ವರ್ಕಿಂಗ್ ಪ್ರೊಫೆಷನಲ್ ಅವ್ರಿಗೆ ಮಾಡ್ತಿದ್ದಾರೆ ಅಂತ. ಬಟ್ ಸ್ಲಾಟ್ ಬುಕ್ ಮಾಡ್ಕೊಳ್ಳೋದು ಹೇಗೆ, ಅದೆಷ್ಟೊಂದು ಜನ ವರ್ಕಿಂಗ್ ಪ್ರೊಫೆಷನಲ್ಸ್ಗೆ ಕನ್ಫ್ಯೂಷನ್ಸ್ ಇತ್ತು. ಸೊ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಸ್ಲಾಟ್ ಬುಕ್ ಮಾಡ್ಕೊಳ್ಳೋದಕ್ಕೆ ಲಾಸ್ಟ್ ಡೇಟ್ ಯಾವಾಗ, ಹಾಗೆ ಹೇಗೆ ನೀವು ಸ್ಲಾಟ್ನ ಬುಕ್ ಮಾಡಿಕೊಂಡು ನೀವು ವೆರಿಫಿಕೇಷನ್ಸ್ಗೆ ಅಪಿಯರ್ ಆಗಬೇಕು, ಜೊತೆಗೆ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ ಈ ವಿಡಿಯೋದಲ್ಲಿ ಸಿಗ್ತಾ ಹೋಗುತ್ತೆ. ಸೊ ಡೋಂಟ್ ಸ್ಕಿಪ್ ದ ವಿಡಿಯೋ ಇನ್ ಬಿಟ್ವೀನ್ ಆ್ಯಂಡ್ ದೆನ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅವರ್ ಚಾನಲ್. ಜೊತೆಗೆ ವಾಟ್ಸಪ್ ಆ್ಯಂಡ್ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಸಹ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಪ್ಲೀಸ್ ಡೂ ಜಾಯಿನ್ ಸೊ ದಟ್ ಕಂಪ್ಲೀಟ್ ಇನ್ಸ್ಟೆಂಟ್ ನಿಮ್ಗೆ ಅಪ್ಡೇಟ್ ಸಿಗ್ತಾ ಹೋಗುತ್ತೆ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ಸ್, ಸೊ ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ DCD 2026 ವರ್ಕಿಂಗ್ ಪ್ರೊಫೆಷನಲ್ಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಕೆಡ್ಯೂಲ್ ಮಾಡಿದ್ರು. ಸೊ 30th of June ಆ್ಯಂಡ್ ದೆನ್ 1st of July ಸ್ಲಾಟ್ ಬುಕ್ ಮಾಡಿಕೊಡಿ ಅಂತ. ಬಟ್ ಯಾವತ್ತು ಲಾಸ್ಟ್ ಡೇಟ್ ಸ್ಲಾಟ್ ಬುಕ್ಕಿಂಗ್ಗೆ ಅದು ಮೆನ್ಷನ್ ಮಾಡಿರಲ್ಲ. ಸೊ ಹೆಂಗೆ ಗೊತ್ತಾಗಿದೆ ಅಂದರೆ, ಎಷ್ಟೊಂದು ಜನ ವರ್ಕಿಂಗ್ ಪ್ರೊಫೆಷನಲ್ ಇದೆ ಆಲ್ರೆಡಿ, ಯಾರೆಲ್ಲ ಅಪ್ಲೈ ಮಾಡಿದ್ದಾರೆ ಅವ್ರಿಗೆ ಸೊ ಈ ಥರ ವಾಟ್ಸಪ್ ಮೆಸೇಜ್ ರಿಸೀವ್ ಆಗಿದೆ. ಎಲ್ಲರೂ ಅಬ್ಸರ್ವ್ ಮಾಡ್ಬೋದು, ಈ ಥರ ವಾಟ್ಸಪ್ ಮೆಸೇಜ್ ರಿಸೀವ್ ಆಗಿದೆ. ಸೊ ಅಕಾರ್ಡಿಂಗ್ ಟು ದಿಸ್ ವಾಟ್ಸಪ್ ಮೆಸೇಜ್ ಏನಂತ ಹೇಳಿದ್ದಾರೆ, ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಅಪ್ಲೈಡ್ ಫಾರ್ DCD 2026 ಅಂಡರ್ ದ ವರ್ಕಿಂಗ್ ಪ್ರೊಫೆಷನಲ್ಸ್ ಆರ್ ರಿಕ್ವೈರ್ಡ್ ಟು ಬುಕ್ ಆನ್ ಅಪಾಯಿಂಟ್ಮೆಂಟ್ ಸ್ಲಾಟ್ ಬಿಫೋರ್ 23rd of June 2026 3 PM. ಸೊ ಸ್ಪೆಸಿಫೈ ಮಾಡಿದ್ದಾರೆ 23rd of June ಅಂತ ಸ್ಪೆಸಿಫೈ ಮಾಡಿದ್ದಾರೆ. ಯು ಕ್ಯಾನ್ ಸಿ ಹಿಯರ್. ಸೊ ನಾಳೆ 3 ಗಂಟೆ ಒಳಗಡೆ ನೀವು ಸ್ಲಾಟ್ನ ಬುಕ್ ಮಾಡ್ಕೊಬೇಕಾಗುತ್ತೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ದೆನ್ ಸ್ಲಾಟ್ನ ಬುಕ್ ಮಾಡ್ಕೊಂಡು ಆದ ನಂತರನೇ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ಗೆ ಹೋಗಬೇಕಾಗುತ್ತೆ, ಅದರ್ವೈಸ್ ಕನ್ಸಿಡರ್ ಮಾಡೋದಿಲ್ಲ. ಸೊ ಹಾಗಾಗಿ ನಾಳೆ 3 ಗಂಟೆ ಒಳಗಡೆ ನೀವು ಸ್ಲಾಟ್ನ ಬುಕ್ ಮಾಡ್ಕೊಬೇಕು. ವೆರಿಫಿಕೇಷನ್ ಡೇಟ್ಸ್ ಯಾವಾಗ, 30th ಆ್ಯಂಡ್ ದೆನ್ 1st of July. ಹೇಗೆ ಬುಕ್ ಮಾಡೋದು, ದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್, ಸೊ ವರ್ಕಿಂಗ್ ಪ್ರೊಫೆಷನಲ್ ಅಪ್ಲಿಕೇಶನ್ಸ್ ಲಿಂಕ್ ಅಂತ ಇದೆ. ಸೊ KA ವಿಸಿಟ್ ಮಾಡಿದ ತಕ್ಷಣ ಯು ವಿಲ್ ಗೆಟ್ ದಿಸ್ ಲಿಂಕ್. ಯಾವ ಲಿಂಕ್ನ ಯೂಸ್ ಮಾಡಿಕೊಂಡು ನೀವು ಅಪ್ಲಿಕೇಶನ್ ಹಾಕಿದ್ರೋ ಅದೇ ಲಿಂಕ್ನ ಯೂಸ್ ಮಾಡಿಕೊಂಡು ನೀವು ಲಾಗಿನ್ ಆಗಬೇಕಾಗುತ್ತೆ. ಸೊ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಒಂದು ಪೋರ್ಟಲ್ ಓಪನ್ ಆಗುತ್ತೆ ನಿಮಗೆ. ಹಿಯರ್ ನಿಮ್ಮ ಯೂಸರ್ ನೇಮ್ ಹಾಕಿ ಗೆಟ್ OTP ಕೊಟ್ಟರೆ, ಸೊ ಕೆಳಗಡೆ ನಿಮಗೆ ವಾಟ್ಸಪ್ಪು, ಇಮೇಲು, SMS ಅಂತ 3 ಆಪ್ಷನ್ಸ್ ಕೊಡುತ್ತೆ. ಸೊ ನಿಮ್ಗೆ ಯಾವುದು ಕಂಫರ್ಟಬಲ್ ಕಮ್ಯುನಿಕೇಷನ್ಸು, ಸೊ ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ OTP ರಿಸೀವ್ ಆಗುತ್ತೆ. ಆ್ಯಂಡ್ ದೆನ್ ನಿಮ್ಮ ಪಾಸ್ವರ್ಡು, ಕ್ಯಾಪ್ಚಾ, OTP ಎಲ್ಲ ಹಾಕಿ ಲಾಗಿನ್ ಆದರೆ ಸೊ ಯು ವಿಲ್ ಎಂಟರ್ ಇನ್ ಟು ಯೋರ್ ದಿಸ್ ಇಸ್ ನಿಮ್ಮ ಅಪ್ಲಿಕೇಶನ್ ಹಾಕಬೇಕಾದ್ರೆ ನಿಮ್ಗೆ ಇದೇ ಥರ ಪ್ಯಾನಲ್ ಬಂದಿರುತ್ತೆ. ಸೊ ಇವಾಗಲೂ ಸಹ ಸೇಮ್ ಪ್ಯಾನಲ್ ಬರುತ್ತೆ. ಸೊ ಒನ್ಸ್ ಇಲ್ಲಿಗೆ ಪ್ಯಾನಲ್ಗೆ ಬಂದಾದ್ಮೇಲೆ ಯು ಹ್ಯಾವ್ ಟು ಗೋ ಫಾರ್ ಬುಕ್ ಅಪಾಯಿಂಟ್ಮೆಂಟ್ ಫಾರ್ ವೆರಿಫಿಕೇಷನ್ ಅಟ್ KE ಆಫೀಸ್ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಒನ್ಸ್ ನೀವು ಬುಕ್ ಅಪಾಯಿಂಟ್ಮೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಇಲ್ಲಿ ನಿಮಗೆ ವೆರಿಫಿಕೇಷನ್ ಅಪಾಯಿಂಟ್ಮೆಂಟ್ ಬುಕ್ಕಿಂಗ್ ಸ್ಲಾಟ್ ಬರುತ್ತೆ, ನಿಮ್ಮ ಅಪ್ಲಿಕೇಶನ್ ನಂಬರ್, ಆ್ಯಂಡ್ ದೆನ್ ಕ್ಲಿಕ್ ಆನ್ ಸರ್ಚ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಒಂದು ಸಲ ಸರ್ಚ್ ಮೇಲೆ ಕ್ಲಿಕ್ ಮಾಡಿದ್ರೆ ಯು ವಿಲ್ ಗೆಟ್ ದಿಸ್. ಸೊ ಇಲ್ಲಿ ಏನು ಬರುತ್ತೆ, ಅವೈಲೇಬಲ್ ಅಪಾಯಿಂಟ್ಮೆಂಟ್ ಸ್ಲಾಟ್ಸ್ ಲೋಡೆಡ್. ಸೊ ನೀವೇನಾದರೂ ಆಲ್ರೆಡಿ ಬುಕ್ ಮಾಡಿದ್ರೆ ಇಲ್ಲಿ ಬುಕ್ಡ್ ಅಂತ ಬರುತ್ತೆ. ಸೊ ಸಿನ್ಸ್ ಬುಕ್ ಮಾಡಿಲ್ಲ ಅದಕ್ಕೆ ನೋ ಆಕ್ಟಿವ್ ಅಪಾಯಿಂಟ್ಮೆಂಟ್ ಬುಕ್ಡ್ ಅಂತ ಬರುತ್ತೆ. ಇಲ್ಲಿ 2 ಆಪ್ಷನ್ಸ್ ಇದೆ, ಒಂದು 30th, ಇನ್ನೊಂದು 1st of July. ಸೊ ನಿಮಗೆ ಯಾವುದು ಕಂಫರ್ಟಬಲ್ ಡೇಟ್ ಇದೆಯೋ ಅದಕ್ಕೆ ಬುಕ್ನ ಮಾಡಬೇಕಾಗುತ್ತೆ. ಜಸ್ಟ್ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಒನ್ಸ್ ನೀವು ಕ್ಲಿಕ್ ಮಾಡುತ್ತಾರೆ ಇಲ್ಲಿ ಕನ್ಫರ್ಮೇಷನ್ಸ್ ಕೇಳುತ್ತೆ, ಕನ್ಫರ್ಮ್ ಅಪಾಯಿಂಟ್ಮೆಂಟ್ ಆನ್ 7th of July, ದಟ್ ಈಸ್ ಆಫ್ಟರ್ನೂನ್ ಅಂತ ಮೆನ್ಷನ್ ಮಾಡುತ್ತೆ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆಫ್ಟರ್ನೂನ್ ಓಕೆ ಆಗಿದ್ರೆ ಓಕೆ ಅಂತ ಕ್ಲಿಕ್ ಮಾಡಿ. ಸೊ ಅಂಡ್ ದೆನ್ ನಿಮಗೆ ಇಲ್ಲಿ ಎಕ್ಸಿಸ್ಟಿಂಗ್ ಬುಕ್ಕಿಂಗ್ ಅಂತ ಬರುತ್ತೆ. ಯು ಕ್ಯಾನ್ ಸಿ ಹಿಯರ್ ಆಫ್ಟರ್ನೂನ್ ಆ್ಯಂಡ್ ದೆನ್ ನಿಮ್ಮ ಟೋಕನ್ ನಂಬರ್, ದಟ್ ಈಸ್ ನಿಮ್ಮ ಎಷ್ಟು ಟೋಕನ್ ನಂಬರ್ ಇರುತ್ತೋ ಅಷ್ಟು ಟೋಕನ್ ನಂಬರು ಸಹ ಶೋ ಅಪ್ ಆಗುತ್ತೆ. ಸೊ ಒನ್ಸ್ ಇದಾದ ನಂತರ ಯು ಕ್ಯಾನ್ ಕ್ಲಿಕ್ ಆನ್ ಪ್ರಿಂಟ್ ಸ್ಲಿಪ್. ಸೊ ಈ ಪ್ರಿಂಟ್ ಸ್ಲಿಪ್ ಮೇಲೆ ಕ್ಲಿಕ್ ಮಾಡಿ. ಸೊ ಪ್ರಿಂಟ್ ಸ್ಲಿಪ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರದೊಂದು PDF ಓಪನ್ ಆಗುತ್ತೆ. ಸೊ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಬರುತ್ತೆ, ಕ್ಯಾಂಡಿಡೇಟ್ ನೇಮ್ ಬರುತ್ತೆ, ಅಪಾಯಿಂಟ್ಮೆಂಟ್ ಡೇಟ್ ಯಾವಾಗ ಅನ್ನೋದು ಶೋ ಅಪ್ ಆಗುತ್ತೆ, ರಿಪೋರ್ಟಿಂಗ್ ಟೈಮಿಂಗು ಸಹ ಶೋ ಅಪ್ ಆಗುತ್ತೆ, ದಟ್ ಈಸ್ 9 AM to 17 PM ಅಂತ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ರಿಪೋರ್ಟಿಂಗ್ ಟೈಮ್ನ ನೋಡ್ಕೊಳ್ಳಿ, ಟೋಕನ್ ನಂಬರ್, ಆ್ಯಂಡ್ ದೆನ್ ಬುಕ್ಡ್ ಆನ್ ಯಾವಾಗ ಬುಕ್ಡ್ ಅಂತ ಬರುತ್ತೆ, ಸ್ಟೇಟಸ್ಸು ಸಹ ಇಲ್ಲಿ ಅಪಿಯರ್ ಆಗ್ತಾ ಹೋಗುತ್ತೆ. ಆ್ಯಂಡ್ ದೆನ್ ವೆರಿ ಇಂಪಾರ್ಟೆಂಟ್, ಇನ್ಸ್ಟ್ರಕ್ಷನ್ಸ್ನ ನೀವು ಒಂದು ಸಲ ಓದ್ಕೊಬೇಕಾಗುತ್ತೆ. ಅಕಾರ್ಡಿಂಗ್ ಟು ಇನ್ಸ್ಟ್ರಕ್ಷನ್ಸ್ ಏನು ಹೇಳಿದ್ದಾರೆ, ಕ್ಯಾಂಡಿಡೇಟ್ ಮಸ್ಟ್ ರಿಪೋರ್ಟ್ ಟು ದ KE ಆನ್ ದ ಬುಕ್ ಡೇಟ್ ಆ್ಯಂಡ್ ಸೆಷನ್ಸ್ ಓನ್ಲಿ. ಸೊ ನೀವು ಯಾವ ಡೇಟಿಗೆ ಬುಕ್ ಮಾಡಿದಿರೋ ಅದೇ ಡೇಟ್ಗೆ ನೀವು ಅಪಿಯರ್ ಆಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ ಮಾಡ್ಕೊಬೇಕಾಗುತ್ತೆ. ಕ್ಯಾಂಡಿಡೇಟ್ ಮಸ್ಟ್ ರಿಪೋರ್ಟ್ ಬಿಟ್ವೀನ್ 9 AM and 17 PM, ವಿಚ್ ಮೀನ್ಸ್ ಇದು ರೈಲ್ವೆ ಟೈಮಿಂಗ್ಸ್ ಹಾಕಿದ್ದಾರೆ.
ಸೊ ಇಲ್ಲಿ ಏನು ರಿಪೋರ್ಟಿಂಗ್ ಟೈಮ್ ಇದೆಯೋ ಅದೇ ರಿಪೋರ್ಟಿಂಗ್ ಟೈಮ್ಗೆ ಹೋಗಬೇಕಾಗುತ್ತೆ. ಆ್ಯಂಡ್ ದೆನ್ ಮಸ್ಟ್ ಕ್ಯಾರಿ ಆಲ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಆ್ಯಂಡ್ ರಿಕ್ವೈರ್ಡ್ ಫೋಟೋ ಕಾಪೀಸ್. ವೆರಿಫಿಕೇಷನ್ ಇಸ್ ಸಬ್ಜೆಕ್ಟ್ ಟು ವ್ಯಾಲಿಡ್ ಅಪಾಯಿಂಟ್ಮೆಂಟ್. ಸೊ ನಿಮ್ಮ ಡಾಕ್ಯುಮೆಂಟ್ಸ್ ಯಾವ್ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ವೆರಿ ಇಂಪಾರ್ಟೆಂಟ್ ಆಗಿ ಡ್ಯೂರಿಂಗ್ ನಿಮ್ಮ ಅಪ್ಲಿಕೇಶನ್ ಟೈಮಲ್ಲಿ ಯಾವ್ಯಾವೆಲ್ಲ ಡಾಕ್ಯುಮೆಂಟ್ಸ್ನ ನೀವು ಕ್ಲೈಮ್ ಮಾಡಿದ್ರು, ಫಾರ್ ಎಕ್ಸಾಂಪಲ್ ನಿಮ್ಮ 10th SSLC ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಡಿಪ್ಲೊಮಾ ಮಾರ್ಕ್ಸ್ ಕಾರ್ಡು, ಆ್ಯಂಡ್ ದೆನ್ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟು, ರೂರಲ್ ಕೋಟಾ ಕ್ಲೈಮ್ ಮಾಡಿದರೆ ರೂರಲ್ ಸರ್ಟಿಫಿಕೇಟು, ಅಥವಾ ರಿಸರ್ವೇಷನ್ ಸ್ಪೆಷಲ್ ಕ್ಯಾಟಗರಿ ರಿಸರ್ವೇಷನ್ಸ್ ಸಚ್ ಆಸ್ NCC, ಆ್ಯಂಡ್ ದೆನ್ ಡಿಫೆನ್ಸು CAPF, ಈ ಥರದ್ದು ಡಾಕ್ಯುಮೆಂಟ್ಸು, ಜೊತೆಗೆ ಕಲ್ಯಾಣ್ ಕರ್ನಾಟಕ ಕ್ಲೈಮ್ ಮಾಡಿದರೆ ಕಲ್ಯಾಣ್ ಕರ್ನಾಟಕ ಡಾಕ್ಯುಮೆಂಟು, ಆ್ಯಂಡ್ ದೆನ್ ವೆರಿ ಇಂಪಾರ್ಟೆಂಟ್ ಆಗಿ ನಿಮ್ಮ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್, ಆ ಎಕ್ಸ್ಪೀರಿಯನ್ಸು ಸರ್ಟಿಫಿಕೇಟು ಸಹ ತೊಗೊಂಡು ಹೋಗಬೇಕಾಗುತ್ತೆ. ಇದನ್ನೆಲ್ಲ ಜೊತೆಗೆ ಅಪ್ಲಿಕೇಶನ್ಸ್ ಡೀಟೇಲ್ಸ್, ನೀವು ಅಪ್ಲಿಕೇಶನ್ನು ಸಹ ಒಂದು ಡಾಕ್ಯುಮೆಂಟ್ನ ತೊಗೊಂಡು ಹೋಗಬೇಕಾಗುತ್ತೆ. ಅಡ್ಮಿಟ್ ಕಾರ್ಡನ್ನು ಸಹ ತೊಗೊಂಡು ಹೋಗಬೇಕಾಗುತ್ತೆ. ಸೊ ಎಲ್ಲ ಡಾಕ್ಯುಮೆಂಟ್ ಕುರಿತಾದಂತೆ ಡೆಡಿಕೇಟೆಡ್ ವಿಡಿಯೋ ಇದು ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ಅವೈಲಬಲ್ ಇದೆ. ಯು ಕ್ಯಾನ್ ಗೋ ಬ್ಯಾಕ್ ಆ್ಯಂಡ್ ವಾಚ್ ಇಟ್. ಸೊ ಒನ್ಸ್ ಎಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡಾದ್ಮೇಲೆ ಅದರದ್ದು ಅಟ್ಯಾಚ್ಡ್ ಸಹ ಮಾಡಬೇಕಾಗತ್ತೆ. ಆಫ್ಟರ್ ಅಟ್ಯಾಚ್ಟಿಂಗ್ ದ್ಯಾಟ್, ಅದನ್ನು ಅಟ್ಯಾಚ್ಡ್ ಆದ ನಂತರ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ಗೆ ಹೋಗಬಹುದು. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಡೋಂಟ್ ಫರ್ಗೆಟ್, 23rd 3 PM is the last date for your slot booking. Thank you and all the best.